ಸ್ನೇಹಿತರೆ, ಕರ್ನಾಟಕ ಇನ್ಸೈಟ್ ಚಾನಲ್ನ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ರಾಜ್ಯದಲ್ಲಿ ನಡೀತಾ ಇರೋ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಅಥವಾ SIR ಪ್ರಕ್ರಿಯೆಯ ಒಂದು ಹಂತ ಮುಗಿತಾ ಬರ್ತಾ ಇದೆ. ಒಂದಷ್ಟು ಗೊಂದಲಗಳ ನಡುವೆ ಚುನಾವಣಾ ಆಯೋಗವು 2ನೇ ಬಾರಿ ಇದರ ದಿನಾಂಕವನ್ನು ವಿಸ್ತರಣೆ ಮಾಡಿದೆ. ಮತಗಟ್ಟೆ ಅಧಿಕಾರಿಗಳು ನೀಡಿರುವ ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡಿ ವಾಪಸ್ ನೀಡಲು ಆಗಸ್ಟ್ 8 ಕೊನೆಯ ದಿನಾಂಕವಾಗಿತ್ತು. ಆದರೆ ಅದನ್ನು ಈಗ ಆಗಸ್ಟ್ 17ರವರೆಗೂ ವಿಸ್ತರಿಸಲಾಗಿದೆ. ASDDO ಪಟ್ಟಿ ಬಿಡುಗಡೆ ಬಳಿಕ ಸಾಕಷ್ಟು ಗೊಂದಲಗಳು, ಅಸಮಾಧಾನಗಳು ಸೃಷ್ಟಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ನಿರ್ಧಾರ ಕೈಗೊಂಡಿದೆ. ASDDO ಎಂದರೇನು, ಇದರಲ್ಲಿ ನಿಮ್ಮ ಹೆಸರು ಇದೆ ಎನ್ನುವುದನ್ನು ಚೆಕ್ ಮಾಡೋದು ಹೇಗೆ, ದಿನಾಂಕ ವಿಸ್ತರಣೆಯಿಂದ ಮತದಾರರಿಗೆ ಏನು ಅನುಕೂಲ ಎಂಬ ಎಲ್ಲ ವಿವರಗಳನ್ನು ನೋಡೋಣ. ಅದಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಕರ್ನಾಟಕ ಇನ್ಸೈಟ್ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಬೆಂಬಲಿಸುವುದನ್ನು ಮರಿಬೇಡಿ. ಮೊದಲನೇದಾಗಿ ಚುನಾವಣಾ ಆಯೋಗ ಬದಲಾವಣೆ ಮಾಡಿರುವ ದಿನಾಂಕಗಳ ವಿವರವನ್ನು ನೋಡೋಣ. BLOಗಳು ಜೂನ್ 30ರಂದು ಆರಂಭಿಸಿರುವ ಮನೆ ಮನೆಗೆ ಭೇಟಿ, ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮತ್ತು ಸಂಗ್ರಹಣೆ ಕಾರ್ಯ ಹಿಂದಿನ ವೇಳಾಪಟ್ಟಿಯಂತೆ ಜುಲೈ ಅಂತ್ಯಕ್ಕೆ ಮುಗಿಬೇಕಿತ್ತು. ಆದರೆ ಅದನ್ನು ಆಗಸ್ಟ್ 8ರವರೆಗೆ ವಿಸ್ತರಿಸಲಾಗಿತ್ತು. ಇನ್ನೂ ಅನೇಕ ಕಡೆ ಫಾರ್ಮ್ ವಿತರಣೆಯಾಗಿಲ್ಲ ಅಥವಾ ಗಣತಿ ಫಾರ್ಮ್ ನೀಡಿದ್ದರೂ ನಮ್ಮ ಹೆಸರು ASDDO ಪಟ್ಟಿಯಲ್ಲಿ ಬಂದಿದೆ ಎಂಬ ಅನೇಕ ಆರೋಪಗಳು ಕೇಳಿಬಂದಿರುವುದರಿಂದ ಚುನಾವಣಾ ಆಯೋಗ ಈಗ ಫಾರಮನ್ನು ಮರಳಿಸುವ ದಿನಾಂಕವನ್ನು ಆಗಸ್ಟ್ 17ಕ್ಕೆ ವಿಸ್ತರಿಸಿದೆ. ಕರಡು ಮತದಾರರ ಪಟ್ಟಿ ಆಗಸ್ಟ್ 24ರಂದು ಪ್ರಕಟವಾಗಲಿದೆ. ಇದರಲ್ಲಿ ನಿಮ್ಮ ಹೆಸರು ಇಲ್ಲದಿದ್ದರೆ ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 24ರವರೆಗೂ ಸಮಯ ಇರುತ್ತೆ. ಹೀಗೆ ಸಲ್ಲಿಕೆಯಾಗುವ ಅರ್ಜಿಗಳ ವಿಲೇವಾರಿಯನ್ನು ಅಕ್ಟೋಬರ್ 22ರವರೆಗೂ ನಡೆಸಲಾಗುತ್ತೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಬಿಡುಗಡೆಯಾಗಲಿದೆ. ಇದಿಷ್ಟು ಹೊಸ ಪರಿಷ್ಕೃತ ವೇಳಾಪಟ್ಟಿಯ ವಿವರ. ಚುನಾವಣಾ ಆಯೋಗದ ಈ ನಿರ್ಧಾರದಿಂದ ಲಕ್ಷಾಂತರ ಮಂದಿ ಮತದಾರರಿಗೆ ನೆಮ್ಮದಿ ಸಿಕ್ಕಿದೆ. ಏಕೆಂದರೆ ಗೈರಾದವರು ಅಥವಾ ಪತ್ತೆಯಾಗದವರು, ಸ್ಥಳಾಂತರವಾದವರು, ಮೃತರು, ನಕಲು ಮತದಾರರು ಮತ್ತು ಇತರೆ ವರ್ಗಗಳ ಅಡಿ ತಮ್ಮ ಹೆಸರು ಕಂಡು ಬಂದಿದ್ದರೆ BLOರನ್ನು ಸಂಪರ್ಕಿಸಿ ರೋಲ್ ಬ್ಯಾಕ್ ಮಾಡಿಸುವ ದಿನ ಕೂಡ ಶನಿವಾರಕ್ಕೆ ಮುಗಿತಾ ಇತ್ತು. ಆದರೆ ಮತದಾರರಿಗೆ ಈಗ ಆಗಸ್ಟ್ 17ರವರೆಗೂ ಸಮಯ ಸಿಕ್ಕಂತಾಗಿದೆ. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಆಗಸ್ಟ್ 4ರಂದು 1,11,00,000 ಮತದಾರರ ಹೆಸರು ಈ ವರ್ಗದಲ್ಲಿತ್ತು. ಆದರೆ ಶುಕ್ರವಾರ ಸಂಜೆ ವೇಳೆಗೆ ಅದು 1,09,00,000ಕ್ಕೆ ಇಳಿದಿದೆ. ಅಂದರೆ ಲೋಪ ಸರಿಪಡಿಸಿದ ಕಾರಣ ಸುಮಾರು 2 ಲಕ್ಷದಷ್ಟು ಅರ್ಹ ಮತದಾರರು ಈ ಹಂತದಲ್ಲಿ ತಮ್ಮ ಹಕ್ಕನ್ನು ಮರಳಿ ಪಡೆದುಕೊಂಡಿದ್ದಾರೆ. ASDDO ಪಟ್ಟಿಯಲ್ಲಿ ತಮ್ಮ ಹೆಸರು ಕಂಡುಬಂದಿದ್ದು ಅನೇಕರಲ್ಲಿ ಆತಂಕ ಮೂಡಿಸಿತ್ತು. ತಾವು ಫಾರಮನ್ನು ಮರಳಿ ನೀಡಿದ್ದರೂ ತಮ್ಮ ಹೆಸರು ಅಲ್ಲಿ ಬಂದಿದ್ದು ಏಕೆ ಎನ್ನುವುದು ಅನೇಕರ ಪ್ರಶ್ನೆಯಾಗಿತ್ತು. ಅವರು BLOರನ್ನು ಸಂಪರ್ಕಿಸಿ ಈ ತಪ್ಪನ್ನು ಸರಿಪಡಿಸಲು ಈಗ ಇನ್ನಷ್ಟು ಕಾಲಾವಕಾಶ ದೊರಕಿದೆ. ಗಣತಿ ಫಾರಂ ತೆಗೆದುಕೊಳ್ಳದವರು ಅಥವಾ ಫಾರಂ ತೆಗೆದುಕೊಂಡಿದ್ದರೂ ವಾಪಸ್ ನೀಡದವರು, ಅದಕ್ಕೆ ಸಹಿ ಮಾಡದೆ ಹಿಂದಿರುಗಿಸಿದವರ ಸಂಖ್ಯೆ 5 ಲಕ್ಷಕ್ಕೂ ಹೆಚ್ಚಿತ್ತು. ಅಂತಹವರನ್ನು ಇತರೆ ವರ್ಗದಲ್ಲಿ ಸೇರಿಸಲಾಗಿತ್ತು. ಅದೀಗ 4,47,000ಕ್ಕೆ ಇಳಿಕೆಯಾಗಿದೆ. ಮತದಾರರ ಪಟ್ಟಿಯಲ್ಲಿ ಇರುವ ವಿಳಾಸ ಹಾಗೂ ಮತದಾರರು ಹಾಲಿ ವಾಸವಿರುವ ವಿಳಾಸದಲ್ಲಿ ವ್ಯತ್ಯಾಸವಿದ್ದಾಗ ಅಂತಹವರನ್ನು ಶಾಶ್ವತವಾಗಿ ಸ್ಥಳಾಂತರವಾದವರು ಎಂದು ಪರಿಗಣಿಸಲಾಗುತ್ತೆ. ವಿಳಾಸ ಬದಲಾವಣೆ ಕಾರಣದಿಂದ ತಮ್ಮ ಹೆಸರನ್ನು ASDDO ವರ್ಗದಲ್ಲಿ ಸೇರಿಸಿರುವುದಕ್ಕೆ ಅನೇಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಂತಹವರ ಹೆಸರನ್ನು ರೋಲ್ ಬ್ಯಾಕ್ ಮಾಡಲಾಗ್ತಿದೆ. 45,000ಕ್ಕೂ ಹೆಚ್ಚು ಮತದಾರರ ಹೆಸರನ್ನು ಈ ಪಟ್ಟಿಯಿಂದ ತೆಗೆದು ಅವರ ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಅನೇಕರ ಹೆಸರು EF ರೆಫ್ಯೂಸ್ಡ್ ಅಂದರೆ ಗಣತಿ ಫಾರಂ ಮರಳಿ ನೀಡಲು ನಿರಾಕರಿಸಿದ್ದೀರಿ ಎಂಬ ಕಾರಣಕ್ಕೆ ಈ ಪಟ್ಟಿಗೆ ಸೇರ್ಪಡೆಯಾಗುತ್ತಿರುವುದು ಕಂಡುಬಂದಿದೆ. ಫಾರಂ ನೀಡಿದ್ದರೂ ಈ ರೀತಿ ಬಂದಿರುವುದು ಅನೇಕರಲ್ಲಿ ಕಳವಳ ಮೂಡಿಸಿದೆ. ನಿಮ್ಮ ಎನ್ಯುಮರೇಷನ್ ಫಾರ್ಮನ್ನು BLO ಪಡೆದುಕೊಂಡಿದ್ದು ಅದನ್ನು ಡಿಜಿಟೈಸ್ ಮಾಡದೇ ಇದ್ದರೆ, ಅಂದರೆ ಅಪ್ಲೋಡ್ ಮಾಡದೇ ಇದ್ದರೆ ಅಥವಾ ತಪ್ಪಾಗಿ ASDDO ಲಿಸ್ಟ್ಗೆ ಆ್ಯಡ್ ಮಾಡಿದರೆ BLO ಆ್ಯಪ್ ಅದನ್ನು ರೋಲ್ ಬ್ಯಾಕ್ ಮಾಡುವಂಥ ಆಯ್ಕೆಯನ್ನು ಹೊಂದಿರುತ್ತೆ. ಹೀಗಾಗಿ ನೀವು ಕೂಡಲೇ BLOರನ್ನು ಸಂಪರ್ಕಿಸಿ ನಿಮ್ಮ ಫಾರ್ಮನ್ನು ASDDO ಪಟ್ಟಿಯಿಂದ ರೋಲ್ ಬ್ಯಾಕ್ ಮಾಡಿಸಿ ನಂತರ ನಿಮ್ಮ ಅರ್ಜಿಯು SIR ಪ್ರಕ್ರಿಯೆ ಆ್ಯಪ್ನಲ್ಲಿ ಸರಿಯಾಗಿ ಅಪ್ಲೋಡ್ ಆಗಿದೆ ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ನೆನಪಿಡಿ, ASDDO ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿದೆ ಎಂದಾದಲ್ಲಿ ಅಥವಾ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಎಂದ ತಕ್ಷಣ ನೀವು ಮತದಾನ ಹಕ್ಕನ್ನು ಕಳೆದುಕೊಳ್ಳುತ್ತೀರಿ ಎಂದರ್ಥ ಅಲ್ಲವ. ನಿಮಗೆ ಚುನಾವಣಾ ಆಯೋಗದ ನಿರ್ಧಾರದ ವಿರುದ್ಧ ಆಕ್ಷೇಪಣೆ ಸಲ್ಲಿಸಲು ಸಮಯ ಇರುತ್ತೆ. ಅದಕ್ಕಾಗಿ ಚುನಾವಣಾ ಆಯೋಗ ನಿಮಗೆ ಮೊದಲು ನೋಟಿಸನ್ನು ಜಾರಿ ಮಾಡುತ್ತೆ. ನೀವು ಚುನಾವಣಾ ಆಯೋಗ ನಿಗದಿಪಡಿಸಿರುವ ದಾಖಲೆಗಳಲ್ಲಿ ಒಂದನ್ನು ತೆಗೆದುಕೊಂಡು ಹೋಗಿ ಅರ್ಜಿಯೊಂದಿಗೆ ನಿಮ್ಮ ಹಕ್ಕನ್ನು ಪ್ರತಿಪಾದಿಸಬಹುದು. ಒಂದು ವೇಳೆ ಅಂತಿಮ ಮತದಾರರ ಪಟ್ಟಿಯಲ್ಲೂ ಕೂಡ ನಿಮ್ಮ ಹೆಸರು ಕಾಣಿಸಿಲ್ಲ ಅಂತಾದರೆ ನೀವು ಹೊಸದಾಗಿ ಫಾರ್ಮ್ 6 ಸಲ್ಲಿಸಲು ಅವಕಾಶ ಇರುತ್ತೆ. ಹಾಗಾಗಿ ನೀವು ಯಾವುದೇ ರೀತಿ ಆತಂಕ ಪಡುವಂಥ ಅಗತ್ಯ ಇರೋದಿಲ್ಲ.
ನೀವಿನ್ನೂ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ನೀಡಿಲ್ಲ ಎಂದರೆ ಕೂಡಲೇ ಆ ಕೆಲಸ ಮುಗಿಸ್ಕೊಳ್ಳಿ. ಹಾಗೆ ನಿಮ್ಮ ಬಳಿ ಇರುವ ಇನ್ನೊಂದು ಗಣತಿ ಫಾರ್ಮನ್ನು ಜೋಪಾನವಾಗಿ ಇರಿಸ್ಕೊಳ್ಳಿ. ಇದು ಭವಿಷ್ಯದಲ್ಲಿ ನಿಮಗೆ ಅಗತ್ಯ ಬೀಳಬಹುದು. ನೀವು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ವೆಬ್ಸೈಟ್ ceo.karnataka.gov.in ಭೇಟಿ ನೀಡಿ ASDDO ಲಿಸ್ಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಜಿಲ್ಲೆ, ಬಳಿಕ ನಿಮ್ಮ ವಿಧಾನಸಭಾ ಕ್ಷೇತ್ರ ಹಾಗೂ ಮತಗಟ್ಟೆಯನ್ನು ಆಯ್ಕೆ ಮಾಡಿ. ಅದರಲ್ಲಿ ನಿಮ್ಮ ಹೆಸರು ಇದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ಒಂದು ವೇಳೆ ಅಲ್ಲಿ ನಿಮ್ಮ ಹೆಸರಿದ್ದರೆ ಕೂಡಲೇ ನಿಮ್ಮ BLOರನ್ನು ಸಂಪರ್ಕಿಸಿ. ನಿಮ್ಮ ಬಳಿ ಗಣತಿ ಫಾರಂ ಸ್ವೀಕರಿಸಿದ ಸ್ವೀಕೃತಿ ಪತ್ರ ಇದ್ದು ASDDO ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಎಂದಾದಲ್ಲಿ ಮಾತ್ರ ನಿಮ್ಮ SIR ಪ್ರಕ್ರಿಯೆ ಸಫಲವಾಗಿದೆ ಎಂದರ್ಥ. ಇಲ್ಲದಿದ್ದರೆ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ. ಚುನಾವಣಾ ಆಯೋಗ ನಿಮಗೆ ಈಗ ಮತ್ತಷ್ಟು ಸಮಯಾವಕಾಶವನ್ನು ನೀಡಿದೆ. ಇನ್ನೂ ಗಣತಿ ಫಾರಂ ನೀಡದವರು ಅಥವಾ ASDDO ವರ್ಗದಲ್ಲಿ ಹೆಸರಿರುವವರು ಮತದಾರರಾಗಿ ಉಳಿದುಕೊಳ್ಳಲು ಕೂಡಲೇ ಅಗತ್ಯ ಪ್ರಕ್ರಿಯೆಯನ್ನು ಮುಗಿಸಿ. ಸ್ನೇಹಿತರೆ, ನೀವು ನಿಮ್ಮ ಗಣತಿ ಫಾರಮನ್ನು ಭರ್ತಿ ಮಾಡಿ ನೀಡಿದ್ದೀರಾ? ನಿಮ್ಮ ಹೆಸರು ASDDO ಪಟ್ಟಿಯಲ್ಲಿ ಬಂದಿದೆಯೇ? ನಿಮ್ಮಲ್ಲಿ ಇನ್ನೂ ಯಾವ ಗೊಂದಲವಿದೆ? ನಿಮ್ಮ ಅನಿಸಿಕೆ ಅಥವಾ ಅನುಮಾನಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಬಂಧು ಬಳಗದೊಂದಿಗೆ ಹಂಚಿಕೊಳ್ಳುವ ಮೂಲಕ ಅವರಿಗೂ ಮಾಹಿತಿ ಪಡೆಯಲು ನೆರವಾಗಿ. ಮತ್ತು ನಮ್ಮ ಕರ್ನಾಟಕ ಇನ್ಸೈಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.